ಗುರೂಜಿ ಪಾಲು ದೊಡ್ಡದದ. ದೊಡ್ಡದಂದ್ರೆ ಏನು, ನಮ್ಮ ಬಾಬಾನ ಮಕ್ಕಳವ್ರು. ತಪ್ಪು ಮಾತಾಡುದಿಲ್ಲ. ಅವರು ದೊಡ್ಡವರು, ಅವ್ರಿಲ್ಲಿ ನಾವು ಸಣ್ಣವರು. ನಮ್ಮ ಪಾಲ ಹಂಚಿ ಕೊಡುವ ತಂದಿದೇವ್ರು, ಅವ್ರು ಕೊಡಂಗಿಲ್ಲ ಅತ್ಯಾರ. ಇನ್ನು ಮುಂದೆ ಅನವ್ರ. ಯಾಕ್ರಿ ಅಣ್ಣತಮ್ಮರ ಪಾಲ ನಮಗೆ ಎಟ್ಟು ಬರ್ತದಟ್ಟು ಹಂಚಿ ಕೊಡುವ ನಮ್ಮ ಇಲ್ಲಿ ಒಂದು ಲೆಕ್ಕಿಲೆ ನಾವೀಗ ಧರ್ಮದ ನ್ಯಾಯ ಹೇಳ್ತೇವ್. ಹೇಳಿ ಇನ್ನು ಮುಂದೆ ಖಾಲಿ ಹಾಡ್ತೇವ್. ಕುಡಂಗಿಲ್ಲ ಅಂದ್ರೆ ಅದು ಚಂಜಾಳಾಗದ ಇದಕ್ಕೆ ಇದ್ದು ಭೂಮಿ. ಯಾಕ್ರಿ ಈಗ ಹನಕ ಜಿಲ್ಲೆ ಎಲ್ಲ ತಿಕೋಟ್ರ ನಮ್ಮ ರತ್ನಾಪುರ ನ್ಯಾಯ ಅದ, ಪಂಚಾಯತಿ ಅದ, ಎಲ್ಲ TP ಅದ, ZP ಅದ, ML MP ಅದ. ಅವೆಲ್ಲ ಮುಂದೆ ಹೋಗ್ತಾವ ಎಲ್ಲಿ ಕೇಂದ್ರಕ್ಕ. ರಾಷ್ಟ್ರಪತಿ ತನ ಹೋದ ಬಳಕ ಆಯ್ನ ಮುಂದೆ ಖತಮ್ ಅದ ಅಲ್ಲಿಗೆ. ಯಾಕ್ರಿ ಅದಕ್ಕೆ ತಾವೆಲ್ಲರೂ ಬಹಳ ಅನುಭವಿಗಳಿದ್ದೀರಿ. 10 ಹೊಂಡಟ್ಟಿಗೆ ವನವಾಸಕ್ಕೆ ಹೋಗುದು ಬಿತ್ತು, ಪಟ್ಟ ಕಟ್ಟು ಜಾಗಿಗೆ ವನವಾಸಕ್ಕೆ ಹೋಗುದು ಬತ್ತತ್ ನೋಡ್ರಿ. ಇದು ಯಾಕೆ ತಮಗೆ ಹೇಳುದದ, ಅಂತ ಭಗವಂತಗೆ ತಪ್ಪ್ಯಾದ. ಸೃಷ್ಟಿಯಾಳು ಮಾಲಕ ನಾವ್ಯಾರ್ರಿ? ನಾವು ಹೊಲ ತೋಬೇಕತ್ತೇವ್, ಮನಿ ತೋಬೇಕತ್ತೇವ್, ಮಾಡಿ ಕಟ್ಟಬೇಕತ್ತೇವ್, ಗಾಡಿ ಕಟ್ಟಬೇಕತ್ತೇವ್, ಎಲ್ಲಾ ಮಾಡ್ಬೇಕತ್ತೇವ್. ಇವು ಯಾರ ಕೈಯಾಗಿಲ್ಲ. ಇಲ್ಲ ನಾಳಿಗಂದುದೇ ಭಗವಂತಗೆ ತಪ್ಪ್ಯಾದ. ನಾವು 4-5 ವರ್ಷದ ವಿಚಾರ ಮಾಡ್ತೇವೆ. 1-2 ವರ್ಷ ಹೋಗೋಣ, ಮಗನ ಲಗ್ನ ಮಾಡುದದ್ರಿ, ಬಾಯಿ ಹೊಡಿದದ್ರಿ, 2 ವರ್ಷಗಟ್ಲಿ, 6 ತಿಂಗಳಗಟ್ಲಿ ವಿಚಾರ ನಮ್ಮದದ. ನಾಳಿಗಂದುದೇ ತಪ್ಪ್ಯಾದ. ಯಾರಿಗೆ? ಪರಮಾತ್ಮಗ ತಪ್ಪ್ಯಾದ, ಭಗವಂತಗೆ ತಪ್ಪ್ಯಾದ. ಮತ್ತೆ ಈ ಮಗ್ಗಲಕಿನ ಮ್ಯಾಳಿಂದ್ರಿ ಅವ್ರದ್ದು ತಪ್ತದೆ. 5 ಗಂಟೆ ಬಂದಂಗ ಒಬ್ಬರದಿಲ್ಲ, ಎಲ್ಲಾರ್ದು ಹೇಳಕತ್ತಿದನ. ಅದಕ್ಕೆ ಈ ಮಾಯಾದೊಳಗೆ ಬಿದ್ದು ನಾವು ಏನು ಮಾಡ್ಬೇಕಂದ್ರೆ ಗುರು ಸೇವಾ ಬಹಳ ದೊಡ್ಡದದ. ಗುರು ನಿಮ್ಮಲ್ಲಿ ಇರ್ತಕ್ಕದಂಥದ್ದು ಕೆಟ್ಟ ಗುಣಗಳನ್ನು ಅವ ತೆಗ್ಯಾವನ. ನೀವು ಮೊದಲ ಆರಾಮೇ ಇರ್ತೀರಿ. ಯಾಕ್ರಿ ನಿಮ್ಮ ಆರಾಮಿದ್ದೀರಿ. ಆರಾಮಿದ್ದ ಬಳಕ ನಡಬಾರಕ್ ಉರಿ ಬಂದಾವ, ನಿಮ್ಗೆ ಚೆಡ್ ಬಂದವ. ಡಾಕ್ಟರ್ನ ಕಡೆ ಹೋಗ್ತೀರಿ, ಡಾಕ್ಟರ್ ಆರಾಮ ಮಾಡ್ದ ಅತ್ತೀರಿ. ಇಲ್ಲ ಡಾಕ್ಟರ್ ಆರಾಮ್ ಮಾಡೋದಿಲ್ಲೋ, ನೀವು ಮೊದಲೇ ಆರಾಮಿದ್ದಿ. ನಿನಗೇನು ಹೊಟ್ಟಿ ಕಟ್ತಿದ್ದ ಆ ಹೊಟ್ಟಿ ಕಟ್ ತೆಗದಾನ, ಮೊದಲು ನೀ ಆರಾಮಿದ್ದಿ. ಉರಿ ಬಂದಿವ್ ನಡ್ಬಾರ್ಕ, ತಾಪ ಅದು ತೆಗದಾನವ, ಮೊದಲು ನೀ ಆರಾಮೇ ಇದ್ದಿ. ಹಂಗ ಆರಾಮ ಮಾಡಲಕ್ಕ ಬರಂಗಿಲ್ಲ ಗುರುವಿಗೆ. ಯಾರಿಗೆ? ಡಾಕ್ಟರ್ಗ. ಗುರು ಏನು ಮಾಡ್ತಾನ? ನಿನ್ನ ಅಜ್ಞಾನನು ಕಳಿತಾನ. ಡಾಕ್ಟರ್ ಏನು ಮಾಡ್ತಾನ? ನಿನ್ನ ನಡಬಾರ್ಕ ಬಂದದ ರೋಗ ತೆಗಿತಾನ. ನಿನಗೆ ಆರಾಮ ಮಾಡ್ಲಕ್ಕ ಬರುದಿಲ್ಲ ಅವನಿಗೆ. ಡಾಕ್ಟರ್ಗೆ ಆರಾಮ ಮಾಡ್ಲಕ್ಕ ಬರ್ತೇನ್ರಿ? ನೀ ಆರಾಮೇ ಇದ್ದಿ, ಮೊದಲ ನಡಬಾರಕ ಬಂದು ಕೂಡ್ಯಾವು. ಯಾಕ್ರಿ? ಜಡ್ಡ, ಹೊಟ್ಟಿ ಕಡತ, ಗಂಟ, ಅಪುರುಷನ ಇವು ನಡಬಾರ್ಕ ಬಂದವ. ಅವು ಯಾನ್ ನಡಬಾರ್ಕ ಬಂದವನು ಅವು ಅಟ್ಟೆ ತೆಗಿಲಕ್ಕ ಡಾಕ್ಟರ್ ಅದಾನ. ನೀ ಏನು ಮೊದಲು ಬಂದಿದಿ, ನೀ ಆರಾಮೇ ಇದ್ದಿ ಅತ್ತ ಶರಣರು ಹೇಳ್ತಾರ. ಅದಕ್ಕೆ ಈ ಮಾತು ನಿಮಗೆ ಯಾಕೆ ಹೇಳುದಂದ್ರೆ, ಗುರುನಾಥ ಮಾತ್ರ ನಿನಗೆ ಮೋಕ್ಷಕ್ಕೆ ಒಯ್ತಾನ. ಎಲ್ಲಿಗೆ ಒಯ್ತಾನ್ರಿ? ಮೋಕ್ಷಕ್ಕೆ ಒಯ್ತಾನ. ನಾವು ಹೆಂಗೆ ಇರಬೇಕು ಅಂತಂದ್ರೆ, ಸದಾ ನಿರ್ಗುಣ ರೂಪ ಪರಮಾತ್ಮ ಯಾವ ಸ್ಥಾನದಲ್ಲಿದ್ದಾನಂತ ಶಕ್ತಿ ನಮ್ಮಲ್ಲಿ ಇರಬೇಕು. ಇದು ನಮಗೆ ಸಿಗಬೇಕಾದ್ರೆ ಇಂಥ ಧರ್ಮ ಸಭೆ, ಅನುಭವದ ಸೇವೆ, ಗುರು ಸೇವಾ ಇವು ಕೇಳ್ದಕ್ರೆ ಇವೆಲ್ಲ ನಿಮಗೆ ಸಿಗ್ತಾವ. ಅದಕ್ಕೆ ಇರಲಿ. ಇಂದಿನ ದಿವಸ ಬಹಳ ಒಳ್ಳೆ ಕಾರ್ಯಕ್ರಮ. ಯಾಕಂದ್ರೆ ಮನುಷ್ಯ ಜನ್ಮಕ್ಕೆ ಇವೆಲ್ಲ ಕೇಳಿ ಕೇಳಿ ಏನು ಮಾಡೋದದ, ನಮ್ಮ ಜನ್ಮದ ರೋಗ ತೆಗಿದವ. ಹೆಂಗದ್ರಿ ಗುರುವ? ಗುರು ಹೆಂಗದಾನ? ಗುರು ಜಾತ್ಯತೀತದಾನ. ಅವ ಯಾವ ಜಾತಿಗೆ ಯಾವ ಸಮಾಜಕ್ಕೆ ಗುರು ಅಂಟ್ಕೊಂಡವ ಅಲ್ಲ ಗುರು. ಅದಕ್ಕೆ ಹೆಂಗ್ರಿ? ಮತ್ತೊಂದು ನಿಮಗೆ ಡಾಕ್ಟರ್ ಉದಾಹರಣೆನೇ ಹೇಳ್ತೀನಿ ನಿಮಗೆ. ನೀವು ಬಿಜಾಪುರಕ್ಕೆ ದವಾಖಾನಿಗೆ ಹೋಗ ನಿಮ್ಮ ಪಕ್ಕಿ ಇದ್ರೆ ಹೋಗ್ತೀರಿ? ನೀವು ದವಾಖಾನಿಗೆ ಹೋಗ್ಬೇಕಾದ್ರೆ ನಿಮ್ಮ ಪಕ್ಕಿ ಇದ್ರೆ ಹೋಗ್ತೀರಿ? ಇಲ್ಲ. ಯಾನ್ ನೋಡ್ತೀರಿ? ಈ ಗಂಟು ಹೋಗ್ಬೇಕಾದ್ರೆ ಇಂಥವ್ನ ಕಡೆ ಹೋಗ್ಬೇಕು, ಭಾಳ ಸ್ಪೆಷಲಿಸ್ಟ್. ಯಾಕ್ರಿ? ಅವಾಗ ನಾವು ಯಾವ ಸಮಾಜ ನೋಡೋದಿಲ್ಲ. ಎಲ್ಲ ನಮ್ಮ ದೇಹದಂದ ರೋಗ ಹೋಗ್ಬೇಕಾದ್ರೆ ಡಾಕ್ಟರ್ಗೆ ಜಾತಿ ಕೇಳೋದಿಲ್ಲ. ಹಂಗ ನೀ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಯಾವ ಜಾತಿ ಕೇಳಬೇಡ. ಪರಮಾತ್ಮ ಸದಾ ಅವನ ಮ್ಯಾಗ ನಂಬಿಗಿತ್ತಂದ್ರೆ ಅವ ಯಾವ ಜಾತಿ ಅವ ಯಾಕಿರ್ಲಕ್ಕ ಆ ಗುರುವಿಗೆ ನಂಬ್ರಿ. ನಿಮಗೆ ಜನನ ಮರಣ ಮಾಡಂತ ಇವು ಖಂಡನ ಮಾಡ್ತಾನೆ. ಹುಟ್ಟು ಸಾವುಗಳನ್ನು ಖಂಡನ ಮಾಡುವಂತ ಶಕ್ತಿ ಅದು ಯಾರಲ್ಲಿ ಇತ್ತಂದ್ರೆ ಅದು ಗುರುನಾಥನಲ್ಲಿ ಅದ.
ಅದಕ್ಕೆ ಇದೇ ಸಮಯದಲ್ಲಿ ತಾವೆಲ್ಲರೂ ಪ್ರತಿ ವರ್ಷ ಇವೆರಡೂ ಮೇಳಗಳನ್ನು ಹೋದ ವರ್ಷ ಕರೆಸ್ಕೊಂಡಿರಿ, ಇವೇ ಮತ್ತು ಈ ವರ್ಷ ಇವೇ ಕರೆಸ್ಕೊಂಡಿರಿ. ಯಾಕಂದ್ರೆ ತಾವೆಲ್ಲ ಅನುಭಾವಿಗಳು, ತಾವೆಲ್ಲ ಆಧ್ಯಾತ್ಮಿಕ ಜೀವಿಗಳು. ಏನೋ ಯಾವಂಥವ್ರಿ ಮ್ಯಾಳ ತಂದು ಏನರಿ ಯಾಕಾಡ್ರಿ ವಾದ ಹಾಕೋದು ಬೇಡ, ನಾಲ್ಕು ಮಾತು ಕೇಳಬೇಕಾರೆ ಸ್ವಚ್ಛ ಕೇಳಬೇಕು, ಅನುಭವದಲ್ಲಿ ಕೇಳಬೇಕು ಅಂಥೇಳಿ ನಮ್ಮ ಎರಡೂ ಮೇಳ ಮ್ಯಾಗ ನಮ್ಮ ಮಗ ಒಬ್ಬ ಹಾನ ಅರ್ಜುನ್ ಪಾಂಡವೊಳಗೆ ಹಾನದ ಅವ ಭಾಳ ನಮಗೆ ಕಾಡ್ತಿರ್ತಾನೆ. ಅವನ ಆಜ್ಞೆದಿಂದ ನಮಗೆ ಭಾಳ ದಿನಕ್ಕೆ ದಿನ ಅವ ಪ್ರಶ್ನೆ ಮಾಡ್ತಿರ್ತಾನೆ. ಇರಲಿ, ಯಾವ ಪ್ರಶ್ನೆ ಮಾಡಿದ್ರೆ ಕೂಡ ಸಂಸಾರ ಹೆಂಗೆ, ನಮ್ಮ ಹೊಲ ಹೆಂಗೆ, ನಮ್ಮ ಮನೆ ಹೆಂಗತ್ತು ಮಾಡಿಲ್ಲವ. ಯಾವಾಗ ಕೇಳಿದ್ರು ರಾಮಾಯಣ, ಯಾವಾಗ ಕೇಳಿದ್ರು ಮಹಾಭಾರತ, ಯಾವಾಗ ಕೇಳಿದ್ರು ಒಂದು ಲೇವಲದಲ್ಲಿ ಶಿವನಾಮ ಸೇವಾದೊಳಗಿಂದು ಅವರು ಪ್ರಶ್ನೆ ಮಾಡ್ಕೊತ ಬರ್ತಾರೆ. ಅವರು ಎಂಥವ್ರು ಇದ್ದರೂ ಕೂಡ ಅವರಲ್ಲಿ ಆತ್ಮದಲ್ಲಿ ಎಂಥ ಸದ್ಬುದ್ಧಿ ಅದ. ಅದಕ್ಕೆ ಇರಲಿ, ಇಂದಿನ ದಿವಸ ಎರಡೂ ಮೇಳದ ಸೇವಾ 5 ಗಂಟೆ ಒಳಗೆ ನಡೀತದೆ. ಇಲ್ಲಿ ದುರ್ಗಾದೇವಿ ಜಾತ್ರೆ ಅದ. ಈ ದುರ್ಗಾದೇವಿ ಜಾತ್ರೆ ಈ ಆಷಾಢ ಮಾಸದಲ್ಲಿ ಯಾಕೆ ಮಾಡ್ತಾರ? ಈ ಆಷಾಢ ಮಾಸದಲ್ಲಿ ದೇವಿ ಥಂಡಿ ಮಾಡ್ತಾರ. ಯಾಕೆ ಮಾಡ್ತಾರ ಅಂದ್ರೆ ಹಿಂದೊಮ್ಮೆ ಸಾತಿ ಬ್ಯಾನಿ ಬಂದು ಹೋಗ್ಯದ. ಅದು ನೀವು ನೋಡಿಲ್ಲ. ಹಿಂದೆ ಸಾತಿ ಬ್ಯಾನಿ ಅಂತೇಳಿ ಬಂದು ಹೋಗ್ಯದ. ಅವಾಗೇನು GCP ಇಲ್ಲ, PCP ಇಲ್ಲ. ಊರಾಗ 50-100 ಗಟ್ಟಲೆ ಜನ ಸಾಯ್ತಿತ್ತು ಸಾತಿ ಬ್ಯಾನಿ ಅಂತೇಳಿ. ಆ ಸಾತಿ ಬ್ಯಾನಿ ಒಳಗೆ ಏನು ಬಂದ ಬಳಕ ಎಲ್ಲ ಊರನವ್ರು ಕೂಡಿ ಅಂಥ ದೇವಿದು ಆರಾಧನೆ ಮಾಡಿದ ಬಳಕ ಅದು ಸಾತಿ ಬ್ಯಾನಿ ಓಡಿ ಹೋಗ್ಯದತ್ತ. ಅವಾಗಿನ ಕಾಲಕ್ಕೆ ಅದು ಸಾತಿ ಬ್ಯಾನಿ ಅಂತ ಹೇಳಿತ್ತು. ಈಗ ಅದು ಬಂದಿಲ್ಲ. ಅದಕ್ಕೆ ಅದು ಏನು ಅವಾಗ ಸಾತಿ ಬ್ಯಾನಿ ಅಂತ ಹೇಳಿ ಬಂದು ಅಂದಿನ ಹಿಡ್ಕೊಂಡು ಎಲ್ಲ ರೈತ ಬಾಂಧವರು ಊರಿಗೆ ಇದೇ ಮಾಸದಲ್ಲಿ ಬಂದದು, ಆಷಾಢ ಮಾಸದಲ್ಲೇ ಬಂದು ಹೋಗ್ಯದ. ಅದಕ್ಕೆ ನಾವೆಲ್ಲರೂ ಆ ಬ್ಯಾನಿ ಹೊಡೆಯಕ್ಕೆ ಯಾರು ಇದ್ರೆ ಅದು ದುರ್ಗಾದೇವಿನೇ ಹೊಡಿಲಕ್ಕೆ ಬಂದದ್ದು, ಯಾವ ದೇವತೆಗಳಿಗೆ ಬಂದಿಲ್ಲ ಅದು. ಅದಕ್ಕೆ ಅಂಥ ದೇವಿ ಜಾತ್ರೆ ಆಷಾಢ ಮಾಸದಲ್ಲಿ ತಾವು ಮಾಡ್ತೀರಿ. ಅದಕ್ಕೆ ಇಂದಿನ ದಿವಸ ಭಾಳ ಒಳ್ಳೆಯ ಕಾರ್ಯಕ್ರಮ ನಮಗೆ ಮತ್ತು ನಮ್ಮ ಶಿರಾಡೋಣ ಗುರುಜಿಯವರಿಗೆ ನಡೀತದೆ. ಇಲ್ಲಿ ಒಂದು ವಾದಿನ ರೂಪ ನಡೀತದೆ. ಅದೊಂದು ವಾದ ರೂಪ ಯಾವ ರೀತಿಯಿಂದ ನಡೆಸಬೇಕು ಅನ್ನೋದು ತಾವು ಸಂಕ್ಷಿಪ್ತದೊಳಗೆ ನೀವೊಂದು ಪಾಲ ಹಿಡಿದು ನಡೆಸಿರಿ ಅಂಥೇಳಿ ಒಂದು ಯಾವಾದರೆ ಒಂದು ಹೇಳಿದ್ರಿ ಅಂದ್ರೆ ನಮಗೆಟ್ಟು ಪರಮಾತ್ಮ ಬುದ್ಧಿ ಕೊಟ್ಟಾನ ಅಟ್ಟು ನಿಮ್ಮ ಮುಂದೆ ನಾವು ಸಮರ್ಥನೆ ಮಾಡಿ ಆ ಜ್ಞಾನ ಕತ್ತಲಿ ಕಳೆದು ಜ್ಞಾನ ತೋರುವಂಥ ಶಕ್ತಿ ನಮಗೆಟ್ಟು ಪರಮಾತ್ಮ ಕೊಟ್ಟಾನ ಅಟ್ಟು ಮಾಡ್ತೇವೆ. ಸಭಾ ದೊಡ್ಡದಿರ್ತದೆ. ಸಭಾದ ಮುಂದೆ ನಾವು ಯಾವಾಗಲೂ ಸಣ್ಣವ್ರು ಇರ್ತೇವೆ. ಅದಕ್ಕೆ ಅವ್ರು ಹಿರಿಯರು ಬಂದಾರ, ಅವರು ಒಂದು ವಿಷಯ ಹೇಳ್ತಾರೆ. ಹೇಳ್ರಿ. ಈ ಒಂದು ರತ್ನಾಪುರ ಗ್ರಾಮದ ದುರ್ಗಾ ಜಾತ್ರೆಗೆ ಆಗಮಿಸಿದಂತಹ ಎರಡೂ ಶಿರಾಡೋನ್ ಸರ್ ಅವರಿಗೆ ಮತ್ತು ತುಕಾರಾಮ್ ಮಹಾರಾಜ್ಗೂ ನಮ್ಮ ಕಮಿಟಿ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ನಾವು ಕೋರುತ್ತಾ, ಈಗ ಈ ಎರಡು ಮೇಳಿಗೆ ಒಂದು ವಿಷಯ ಏನಪ್ಪ ಅಂತಂದ್ರೆ ಹೆಚ್ಚಿಗೆ ಮಾತಾಡದೆ ಕೆಲವು ನಿಮಿಷಗಳನ್ನು ತೆಗೆದುಕೊಂಡು ಏನು ವಿಷಯ ನೇರ ವಿಷಯ ಐತೆ ಆ ನೇರ ವಿಷಯ ಮಾತಾಡಿ ಆ ಪ್ರಶ್ನೆಗೆ ಉತ್ತರ ಹೇಳಬೇಕು ಮತ್ತು ಆ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೀವಿ. ಯಾವ ವಿಷಯದ ಬದ್ದಲ್ಲಿ ಮಾತಾಡ್ಬೇಕಪ್ಪ ಅಂತಂದ್ರೆ ಕೌರವರು ಮತ್ತು ಪಾಂಡವರು ಅನ್ನುವಂತಹ ಈ ಪಾಂಡವರು ಕೌರವ್ರ ಬಗ್ಗೆ ಯಾವ್ದು ಹಿಡಿತೀರಿ ಮೊದಲು ಹಿಡ್ದ ಅದ್ರ ಬದ್ದಲು ವಿಸ್ತರಣೆ ಮಾಡಿ ಮುಂದೆ ಇದು ಮಾಡ್ರಿ. ಅವ್ರು ಹಿಡಿದಿದ್ದು ನಾವು ಬಿಡ್ತೇವೆ, ನೀವು ಹಿಡಿದಿದ್ದು ಅವ್ರು ಬಿಡ್ತೇವೆ ಅಂತೇಳಿ ಅನ್ಕೋತ ಕುಂದ್ರಬೇಡ್ರಿ. ಮೊದಲು ಹಿಡ್ದ ವಿಸ್ತರಣೆ ಮಾಡಿ ಚಾಲು ಮಾಡಬೇಕು. ಮತ್ತು ಹಂಗೆ ಸಿದ್ಧಾಂತಿಕ ವಿಷಯಗಳನ್ನು ಸ್ವಲ್ಪ ಚರ್ಚೆ ಆಗಬೇಕು. ಒಂದೊಂದು ಚರ್ಚೆ ಆಗಬೇಕು. ಸಿದ್ಧಾಂತಿಕ ವಿಷಯನೂ ಚರ್ಚೆ ಆಗಬೇಕು ಮತ್ತು ಕೌರವರು ಪಾಂಡವರು ಅನ್ನುವಂಥದ್ದು ಇದಷ್ಟು ಎರಡು ವಿಷಯಗಳ ಬದ್ದಲ್ಲ ನೇರವಾಗಿ ಮಾತಾಡಿ ಅತಿ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಮಂದಿಗೆ ಬೇಸರ ಆಗದೆ ಹಾಗೆ ಚಿಕ್ಕದಾಗಿ ಮಾತಾಡಿ ಚೊಕ್ಕಾಗಿ ಮಾತಾಡಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ. ಸಭಾ ಪಂಡಿತರಲ್ಲಿ ಬಹಳ ಒಳ್ಳೆ ಮಾತನ್ನು ಹೇಳಬೇಕು. ಹೇಳಿದ್ರು ಅವರು ಮಾತಾ ತುಸು ಇರಬೇಕು, ಖರೆ ಅದು ಎಲ್ಲ ಬೆಳಕಾಗಿರ್ಬೇಕು. ಪಟಕ್ಕೆ ನೀವು ಹೇಳ್ಕೋತ ಕುಂಡ್ರುದಿಲ್ಲ. ಇಲ್ಲಿದು ಎಲ್ಲಿ ತನ ತಿಕ್ಕೋಟತನ ಸ್ವಲ್ಪ ಅಡಕಾಗಂಗೆ ಹೇಳ್ಬೇಕು. ಅದು ವಿಷಯಕ್ಕೆ ಸಂಬಂಧಪಟ್ಟಬೇಕು. ಅಂದ್ರೆ ಕಬರವರು ಪಾಂಡವರ ವಿಷಯ ನಡಿಬೇಕು ಹೇಳ್ಯಾರ. ನಾವು ಯಾವಾಗ ಹಿಡ್ಕೊಳ್ಳೋಣ ಅವನ ಕಡೆ ಬಿಡ್ರು ಗುರುಜಿ ಕಡೆ. ಅಂದ್ರೆ ಟೈಮ್ ಆಗ್ಯದ ಈಗ. ನಾವು ಚಲೋನೆ ಹಿಡ್ನೋತ್ನ ಆತ ನಿಮ್ಗೆ ಯಾವ್ದು ಅನುಕೂಲ ಬರ್ತದ ಹಿಡ್ರಿ. ನಾವು ಈಗ ಪಾಂಡವ್ರು ಹಿಡಿದಿದ್ದೆವು. ನಿಮಗೂ ಗೊತ್ತೇ ತುಕಾರಾಮ್ ಮಾರಾದ್ರಿ ಯಾವ್ದು ಹಿಡಿದ್ರು ಗೆದ್ದಿದ್ದಾರೆ ಅವರು. ಅವ್ರು ಸೋಮ ಬಾರಾಗಸಿಗತ್ಲೆ ಬರ್ತಾರೆ ಹಿಂದೆ. ಬರ್ಲಿ, ಪಾಂಡವರೇ ಶ್ರೇಷ್ಠ ವಾದದ. ನಮ್ಮ ಅಪ್ಪನು ಪಾಂಡವರಲ್ಲೇ ದುಡ್ದ, ನಮ್ಮ ಅಮ್ಮೋಗಿಸಿದ. ಮತ್ತೊಂದು ಪಾರ್ಟಿಯರ್ ಹಿಡಿಲಿಕ್ಕೆ ಹೆಂಗ್ ಬರ್ತದ? ನಮ್ಮ ಅಪ್ಪನು ಅವನಲ್ಲೇ ದುಡ್ದಾನ, ನಾವು ಅದೇ ಸಾಲ್ನಾಗನೇ ಹೋಗುದದ. ಅದಕ್ಕೆ ಪಾಂಡವರು
ಸತ್ಯ ಹಾ ಧರ್ಮದಿಂದ ಸದಾ ಪರಮಾತ್ಮನ ಕೊಡಿ ಅವ್ರ ಮ್ಯಾಗದ ಅದ ಅದ ಯದಾ ಯದಾ ಧರ್ಮ ಗ್ಲಾನಿರ್ಭವತಿ ಭಾರತ ಹೌದು ಗೀತಾದೊಳಗ ಹೌದು ಹೌದು ಮಾತು ಯಾಕೆ ಎಲ್ಲಿ ಧರ್ಮದ ಅಲ್ಲಿ ನಾ ಇರ್ತ ಹೌದು ಎಲ್ಲಿ ಅಧರ್ಮ ಅದ ಅದಕ್ಕೆ ಕಾಲ ಕೊಟ್ಟು ತುಳಿಲಕ್ಕೆ ನಂದ ಕೃಷ್ಣ ಅವತಾರ ಅಂತೇಳಿ ಅದಕ್ಕೆ ಹೇಳ್ಯಾನ ಪರಮಾತ್ಮ ಏನತ್ತ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯತೆ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಅಂತ ಹೇಳ ಯುಗೆ ಯುಗೆ ಅಂದ್ರೆ ಏನು 18 ಯುಗದಲ್ಲಿ ಒಂದೊಂದು ಯುಗದಲ್ಲಿನ ಅವತಾರ ತಗೊಂಡು ಒಬ್ಬೊಬ್ಬರಿಗೆ ತುಳುಕೋತೆ ಬಂದಿದೆ ಹೌದು ಹೌದು ಎಲ್ಲಿ ಅಧರ್ಮ ನಡೀತದ ಅಲ್ಲಿ ನನ್ನ ಅವತಾರದ ಹೇಳಿ ಕೃಷ್ಣ ಪರಮಾತ್ಮ ಕೈ ಎತ್ತಿ ಹೇಳ್ಯಾನ. ಅದಕ್ಕೆ ಸತ್ಯ ಅನಂತದು ಪಾಂಡವರಲ್ಲಿ ಧರ್ಮ ಇತ್ತು, ಸತ್ಯ ಅನಂತದು ನ್ಯಾಯ ಇತ್ತು ಅಂತ ಹೇಳಿ ಪರಮಾತ್ಮ ಅವ್ರ ಮ್ಯಾಗ ಕೊಡಿ ಹಿಡಿದು ಇದು ಅಣ್ಣ ತಮ್ಮರ ಜಗಳದಿಂದ. ಹೌದು ಯಾಕ್ರಿ? ಹೌದು. ಗುರುಜಿ ಅವ್ರದ್ದು ಅವ್ರಿಗಿನವ್ರಲ್ಲ ಅಣ್ಣ ತಮ್ಮರೇ ನಾವಿಬ್ರು, ಹೌದಿಲ್ರಿ? ಅಣ್ಣ ತಮ್ಮರ ಜಗಳದ. ನಾವು ಇಲ್ಲಿ ಏನದ ಅಣ್ಣ ತಮ್ಮರಲ್ಲಿ ಭೂಮಿ ಕಾಲಾಗ ಆಸ್ತಿ ಕಾಲಾಗ ಜಗಳ ನಡೆದ. ಈಗ ಗುರೂಜಿ ಪಾಲು ದ್ವಾಡ್ದದ. ಹಾಡ್ದಂದ್ರೆ ಏನು, ನಮ್ಮ ಬಾಬಾನ ಮಕ್ಕಳವ್ರು ತಪ್ಪು ಮಾತಾಡುದಿಲ್ಲ. ಅವರು ದೊಡ್ಡವರು, ಅವ್ರಿಲ್ರಿ ನಾವು ಸಣ್ಣವ್ರು. ನಮ್ಮ ಪಾಲ ಹಂಚಿ ಕೊಡುವ ತಂದಿದೇವ್ರು ಅವ್ರು ಕೊಡಂಗಿಲ್ಲ ಅತ್ಯಾರ. ಇನ್ನು ಮುಂದೆ ಅನವ್ರ. ಹೌದು. ಯಾಕ್ರಿ? ಅಣ್ಣತಮ್ಮರ ಪಾಲ ನಮಗೆ ಎಟ್ಟು ಬರ್ತದಟ್ಟು ಹಂಚಿ ಕೊಡುವ ನಮ್ಮ ಇಲ್ಲಿ ಒಂದು ಲೆಕ್ಕಿಲೆ ನಾವೀಗ ಧರ್ಮದ ನ್ಯಾಯ ಹೇಳ್ತೇವ್. ಹೌದು. ಹೇಳಿ ಇನ್ನು ಮುಂದೆ ಖಾಲಿ ಹಾಡ್ತೇವ್. ಕುಡಂಗಿಲ್ಲ ಅಂದ್ರೆ ಅದು ಚೇಂಜ್ ಆಗದ ಇದಕ್ಕೆ ಇದ್ದ ಭೂಮಿ. ಯಾಕ್ರಿ? ಈಗ ಹನಕ ಇಲ್ಲಿ ಎಲ್ಲ ತಿಕೋಟ್ರ ನಮ್ಮ ರತ್ನಾಪುರ ನ್ಯಾಯ ಅದ, ಪಂಚಾಯತಿ ಅದ, ಎಲ್ಲ TP ಅದ, ZP ಅದ, ML MP ಅದ, ಅವೆಲ್ಲ ಮುಂದೆ ಹೋಗ್ತಾವ ಎಲ್ಲಿ ಕೇಂದ್ರಕ್ಕ. ರಾಷ್ಟ್ರಪತಿ ತನ ಹೋದ ಬಳಕ ಆಯ್ನ ಮುಂದೆ ಖತಮ್ ಅದ ಅಲ್ಲಿಗೆ. ಯಾಕ್ರಿ? ಅದಕ್ಕೆ ತಾವೆಲ್ಲರೂ ಬಹಳ ಅನುಭವಿಗಳಿದ್ದೀರಿ. ಇಂದಿನ ವಾದ ಬಹಳ ಶ್ರೇಷ್ಠ ಅದ. ನಾವು ಸಂಸಾರದಲ್ಲಿ ಹೆಂಗ ನಡಿಬೇಕು, ನಮ್ಮ ಪ್ರಪಂಚದಲ್ಲಿ ಹಿಂಗ ಮಾಡಿದ್ರೆ ಏನಾಗ್ತದನಂತ ವಿಷಯ ಇಲ್ಲಿ ಅದ. ಇನ್ನೊಂದು ಮಾತು ಹೇಳ್ಯಾರಿ. ಏನತ್ತ? ಸಿದ್ಧಟ್ಟಿಗೆ ಒಳಗಿನ ವಿಷಯ ಒಂದ್ ಸ್ವಲ್ಪ ಮಾತಾಡ್ರಿ, ಒಂದೊಂದು ವಿಷಯ ಕೇಳ್ರಿ ಅಂತ ಹೇಳ್ಯಾರ ಅವ್ರು. ಸಿದ್ಧಟ್ಟಿಗೆ ಅಂದ್ರೇನು? ಸಿದ್ಧ ಮುತ್ಯ ಮಾಳಿಂಗರಾಯ ಮಾಡುದು ಕಾರ್ಯ ಏನು ಏನು? ಇಲ್ಲಿ ಒಂದು ಮಾತು ಸಂಕ್ಷಿಪ್ತ ಕೇಳ್ತೇವ ನಾವು. ಸಂಕ್ಷಿಪ್ತ ಶಿಸ್ತೆ ಕೇಳ್ರಲ್ಲ. ತುಕಾಪರಾಯಿಗೌಡ್ರು ಇವರು ಸಂಗಮನಾಥನ ಮುರಿಗೆ ಬಂದ್ರಿ. ಅಲ್ಲಿ ಬಾರಾಹಟ್ಟಿ ಮುರಿದು ಬಾರಾಮತಿ ಆಯ್ತು, ತೇರಹಟ್ಟಿ ಮುರಿದು ತೇರಾಮತಿ ಆಯ್ತು, ತೇರಹಟ್ಟಿ ಬಾರಹಟ್ಟಿ ಮುರಿದು ಅವರು ತೇರಹಟ್ಟಿ ಗೌಡ್ರು ಬಾರಹಟ್ಟಿ ಮುರಿದು ಎಲ್ಲ ಏನಾಯ್ತು ಅಲ್ಲಿ ಅಂತ ಕೇಳಿದ್ರ ಬಾರಾಮತಿ ಗೌಡ್ರು ಅನಿಸ್ಕೊಂಡ್ರ. ಅಲ್ಲಿ ಬಾರಾಮತಿ ಗೌಡ್ರು ಅನಿಸ್ಕೊಂಡು ಮುಂದ ಮೇವಿಂದು ನೀರಿನ ಬರ ಬಿದ್ದ ಬಳಕ ಎಲ್ಲ 700 ಕಿಲಾರ್ ತಗೊಂಡು ಉಮ್ಳ್ಯಾನ್ ಹಟ್ಟಿಗೆ ಬಂದ್ರು. ಅಂದ್ರೆ ಎಲ್ಲಿ ಚಡ್ಚಾಣ ತಾಲೂಕ ಉಮ್ಳ್ಯಾನ್ ಹಟ್ಟಿಗೆ ಬಂದ್ರು. ಆ ಉಮ್ಳ್ಯಾನ್ ಹಟ್ಟಿಗೆ ಬಂದು 700 ಕಿಲಾರ್ ಭೀಮಾ ನದಿ ದಡಿಗೆ ಬಿಟ್ರು. 700 ಕಿಲಾರ್ ಭೀಮಾ ನದಿ ದಡಿಗೆ ಬಿಟ್ಟ ಬಳಕ ಬಂಡರಗೋಟಿ ಒಳಗ ಕಳ್ಳರಿದ್ರು. ಆ ಕಳ್ಳರು ಬಂದ ಕೇಸಿಂದ ಅವರಿಗೆ ಕಿಲ್ಲಾರಕ್ಕೆ ಮುತ್ತಿಗೆ ಹಾಕಿ ಜಗಳ ನಡೀತು. ಬ್ಯಾಡ್ರು ಅತ್ತಾರ, ಕಳ್ಳರು ಅತ್ತಾರ, ಎಲ್ಲ ಅತ್ತಾರ್ರಿ ಅವ್ರಿಗೆ. ಸೈದ್ಯಾರು ಅತ್ತಾರ, ಎಲ್ಲಾನು ಅವ್ರಿಗೆ ಅತ್ತಾರ. ಅದಕ್ಕೆ ಈಗ ಏನದಕ್ಕೆ ಹೇಳನು, ಒಂದೊಂದು ಕಾಷ್ಟ ತೊಗೊಂಡು ಮಾತಾಡಿದೆವು ಅಂದ್ರೆ ಫೋನ್ ಹಚ್ಚಿ ನಮಗೆ ಬೇಯ್ಲಕತ್ಯಾವ. ಅವು ಇದ್ದಂಗೆ ನಾವು ಹೇಳ್ತೇವು, ನಮ್ದು ಅವ್ರು ಹಂಗಿದ್ರಿ ಅನು, ಇವ್ರು ಹಿಂಗಿದ್ರಿ. ಆ ಕಡೆ ಮತ್ತೊಂದು ಎಲ್ಲಿ ಏನು ಅಲ್ಲಕ್ಕೆ ಜಾಗ ಇಲ್ಲಿ ಈಗ ನಟ್ಟು ಸೂಕ್ಷ್ಮ ಅದ. ನಾವು ಹಾಕೊಂಡು ಮಾತಾಡ್ತೇವೆ. ಅದ್ರ ಕಾಲಾಗಿ ನಿಮ್ಗೆ ಹೇಳೋದು, ಒಬ್ರಿಗೆ ಏನಾರು ಮಾತಾಡಿದೆ ಅಂದ್ರೆ ನಮ್ಮ ಸಮಾಜ ಮಾತಾಡೋದು. ಇದು ಚಾಲು ಆಗ್ತದೆ. ಅದು ಆದ ಕತೆ ಅವ್ರಿಗೆ ತಿಳಿಯಂಗಿಲ್ಲ. ಅದಕ್ಕೆ ಇರಲಿ, ಅದು ಕಳ್ಳ ಕೌಟಿ ಅಲ್ಲಿ ಬ್ಯಾಡ್ರಿದ್ರು ಅಲ್ಲಿ ಬಂದು ಕಿಲಾರ್ ಬಿಟ್ಟು ಬಳಕ ಇವ್ರದ್ದು ಅವ್ರದ್ದು ಲಡಾಯಿ ಆಗ್ಯದ. ಭಾಳ ಉದ್ದ ಹೇಳುದು ಲಡಾಯಿ ಆಗ್ಯದ ಅಂತೇಳಿ ಹಿಂಗೆ ಅನ್ಬೇಡ್ರಿ ನೀವು. ಕಿಲ್ಲಾರಕ್ಕೆ ಮುತ್ತಿಗೆ ಹಾಕದ ಬಳಕ ತುಕಾಪ್ರಾಯ ಎದ್ದು ಬಾಣ ಬಿಡ್ಲಕ್ ಚಾಲು ಮಾಡ್ಯಾನ. 360 ಗಣಿಬಾಣಗಳು ಹೋಗ್ಬಿಟ್ಟಾನ. ಹೌದಿಲ್ರಿ? ಹೌದು. 359 ಬಾಣ ಬಿಟ್ಟಾನ. ಅವ್ರಿಗೆ ಒಂದೂ ಬಡ್ದಿಲ್ಲ, ಎಲ್ಲ ಹುಸಿ ಹೋಗ್ಯಾವ. ದಂಡಿಗೆ ಒಂದು ಬಾಣ ಉಳ್ದದ, ತನ್ನ ತಾನೇ ಹೊಡ್ಕೊಂಡು ದೇಹ ತ್ಯಾಗ ಮಾಡ್ಯಾನಲ್ಲ. ಇದ್ರ ಒಟ್ಟು ಸಾಬೀತು ಏನಾಯ್ತು,
ಇವ್ರ ಬಾಣ ಅವ್ರಿಗೆ ಬಡ್ದಿಲ್ಲ, ಅವ್ರು ಇವನಿಗೆ ಹೊಡೆದಿಲ್ಲ. ಹೊಡೆದಿಲ್ಲ, ಫೈನಲ್ ಇದು ಫೈನಲ್ ಆಗ್ಯದ. ಹೌದಿಲ್ರಿ? ಹೌದು. ಹೊಡೆದಿಲ್ಲ ತಂದ್ರ ಅವ್ರು ನಿಮಗೆ ಏನೂ ಮಾಡಿಲ್ಲ. ಹೌದಿಲ್ರಿ? ಹೌದಲ್ಲ. ನಿಮಗೆ ಅವ್ರು ಹೊಡೆದಿಲ್ಲ, ಅವ್ರು ನಿಮಗೆ ಹೊಡೆದಿಲ್ಲ. ಹಾ, ನಿಮ್ಮ ದೇಹ ನಿಮ್ಮ ಬಾಣ ಹೊಡ್ಕೊಂಡು ನೀವು ದೇಹ ತ್ಯಾಗ ಮಾಡಿರಿ. ಮತ್ತ ಮುಂದ ಅವ್ರಿಗೆ ಹೈನಾಮ್ ಹಂತಿ ಕಟ್ಟಿ ಹೊಡೆದು ಅವ್ರಿಗೆ ರುದ್ರಗಟ್ಟಿ ಕಟ್ಟಿ ಮ್ಯಾಲ ನೆತ್ತು ನುಡಿ ಮಾಡ್ತೀರಿ ಅಂದ್ರೆ ಏನು ಕಾರಣ ಮಾಡ್ತೀರಿ ನೀವು? ಯಾನ್ ಶಾಣೆ ಇದೀನಿ, ಸುಮ್ಮನೆ ತಳ ಕೂತಿದ್ದಾರೆ. ಮತ್ತ ಅದೇ ಅದನ್ನ ಇಟ್ಟೋತಾನ ನೀವು ಹಾದಿ ಬಿಟ್ಟು ಇಲ್ಲ, ಬರೋಬರಿ ಅದ. ನಾವು ಲೆಕ್ಕಿಲ್ಲೇನೆ. ಅವರು ಯಾನು ನಿಮಗ ಮಾಡಿಲ್ಲ. ಹೊಟ್ಟೆ ನಿಮ್ಮದು ನೀವೇ ಹೊಡ್ಕೊಂಡಿ. ಗುರೂಜಿ ಅವ್ರ, ನೀವು ಎದರ ಕಾಲಾಗ ಅವ್ರಿಗೆ ಹೊಡೆದ್ರಿ, ಒಂದ್ ಹೇಳಕ್ಕ ಹೊಡೆದ್ರಿ ಅಂದ್ರೆ ನ್ಯಾಯ ಇರ್ತದ. ಭೂಮಿಯಾಗ ನಮ್ಮ ಒಂದು ದನ ಹೊಕ್ಕಾವ್ ತಿಳ್ಕೊರಿ. ನೀವು ಬರ್ತಿರ್ಲಿ, ಮಹಾರಾಜನ ದನ ಬಂದವ್ ಜರ ಒಂದು ತಾಕೀತ್ ಮಾಡಿರ್ತಿ ಹಿಂಗಾರ ಹೇಳ್ತಿರ್ಲಿ. ಊರ್ ಹಿರಿಯರದಾರ 4 ಮಂದಿ ಆದ ಎಲ್ಲ ಹಿರಿಯರು ನ್ಯಾಯ ಪಂಚಾಯತಿ ಅವಾಗ ಹಿಡಿದು ಅದೇನು ಈಗ ಬಂದಿಲ್ಲ. ಅದು ಬಿಟ್ಟು ಕೆಸಿಂದ ಹಿಂಗ ಯಾಕೆ ಮಾಡಿದ್ರಿ ಅಂತ ಹೇಳಿ ಇಷ್ಟವಾದದ. ಇನ್ನು ಬಹಳ ಮಾತಾಡೋನು ಬೇಡ, ಜನರಿಗೆ ಚಂದ ತಿಳಿಬೇಕು. ಹಾ, ಅದಕ್ಕೆ ಅವರು ಚಂದ ತಿಳಿಯಂಗ ಹೇಳ್ತಾರ. ತಿಳಿಯಂಗ ಹೇಳಿಲ್ಲ ಅಂದ್ರೆ ನಾವು ಮಾತಾದ್ರ ಕೇಳವ್ರಿ. ಮಂದಿ ಕೇಳಕ್ಕೆ ತಂದಾರ, ನಿಮ್ಗ ರೊಕ್ಕ ಕೊಟ್ಟು ಸುಮ್ ತಂದಾರ. ಇರ್ಲಿ, ಅದಕ್ಕೆ ಯಾವ ರೀತಿಯಿಂದ ಯಾವ ರೀತಿ ಗುರುವಿನ ನಾವು ಕರಿಬೇಕಾಗ್ಯದ ಇಲ್ಲಿ ಈ ಬ್ರಹ್ಮ ವೇದಿಕೆಗೆ. ಅವ ಬಂದಂದ್ರೆ ನಮ್ಮ ಕಂಟಕ್ಕೆ ದೂರ ಮಾಡ್ತಾನೆ. ಹೌದೌದು, ಈ ಗುರುವಿನ ಕತ್ತಿ ಕೇಳಿಸ್ಲಕ್ಕ ಅನುಕೂಲ ಆಗ್ತದ. ಅದಕ್ಕೆ ಅವನಿಗೆ ನಾವು ಕರಿಬೇಕಾಗ್ಯದ. ಹೆಂಗ ಕೇಳಿ